ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಆಯ್ತು, ಅವನು ಬಂದ್ರೆ ಏನ್ ಮಾಡ್ತೀಯ ಮತ್ತೆ ಕೇಳ್ದ. ಬರಲ್ಲ ಎಂದೇ ಉತ್ತರಿಸಿದ್ಲು. ಸರಿ, ಹಾಗಾದ್ರೆ ಅವನಿಗೆ ನೀನು ಡಿವೋರ್ಸ್ ಮಾಡಬೇಡ, ಈ ತಾಳಿ ತೆಗೆದು ಬಿಸಾಕು ಎಂದು ಮತ್ತೊಂದು ಸಂಕಷ್ಟ ತಂದನು ಎನ್ನಾರೆ. ಏನು ಎಂದು ಗಾಬರಿಯಾದವಳ ನೋಡಿ, ಎಸ್ ತೆಗಿ ಎಂದು ಒಂದು ನಿಮಿಷ ನಿಂತವನ ನೋಡಿ, ಅಯ್ಯೋ ರಾಯರೇ, ಇವನೇ ಕಟ್ಟಿರೋ ತಾಳಿ ಹೇಗೆ ತೆಗಿಯೋಕೆ ಸಾಧ್ಯ? ಅವ್ರ ಆಯಸ್ಸು ಆರೋಗ್ಯಕ್ಕೆ ತೊಂದರೆ ಆಗಲ್ವಾ? ಯಾವುದೇ ಕಾರಣಕ್ಕೂ ನಾನು ತಾಳಿ ತೆಗಿಯೋಲ್ಲ, ಆದರೆ ಈ ಬೀಜಿನ ಹೇಗೆ ನಿಭಾಯಿಸೋದು ಎಂದು ಮನಸಲ್ಲೇ ಮಾತಾಡಿ ನಿಂತಿದ್ದವಳ ಕೋಳಿಂದ ತಾಳಿ ತೆಗೆಯಲು ಅವಳ NRI ಗಂಡನೇ ಕೈ ಹಾಕಿದ್ದ. ಗೌರವ್, ಏನು ಮಾಡ್ತಿದ್ದೀರಾ ನೀವು, ಬಿಡಿ ಎಂದು ಬಿಡಿಸಿಕೊಳ್ಳಲು ಒದ್ದಾಡ್ತಿದ್ದವಳ ಪರಿ ನೋಡಿ ಅವಳಿಗಿಂದು ಅವಳ ಗಂಡನ ಮೇಲೆ ವ್ಯಾಮೋಹ ಉಂಟು ಎಂದು ತಪ್ಪ ಅರ್ಥ ಮಾಡಿಕೊಂಡು, ತಾಳಿ ತೆಗಿಯೋಕೆ ಮನಸ್ಸಿಲ್ಲ ನಿನಗೆ, ಇನ್ನು ಸಂಸಾರ ಹೇಗೆ ಮಾಡ್ತೀಯಾ? ಅವು ನೆನಪಲ್ಲ, ಅಥವಾ ನಿನಗಿದು ತೊಂದರೆ ಆಗಲ್ವಾ, ಅಥವಾ ನಿನಗೆ ಇದು ಅಭ್ಯಾಸನ ಎನ್ನುತ್ತಿದ್ದವನ ಮಾತಿಗೆ ಕಡಿವಾಣ ಹಾಕಲು, ದಯಮಾಡಿ ಆ ಥರ ಮಾತಾಡಬೇಡಿ. ನೀವು ನನ್ನ ಮದುವೆ ಆಗೋದು ಬೇಡ, ನನ್ನ ತಾಳಿ ತೆಗೆಯೋದು ಬೇಡ, ನಿಮ್ಮ ಸಹವಾಸನೂ ಬೇಡ, ಈ ಜರ್ಮನಿನೂ ಬೇಡ, ನನ್ನ ಪಾಡಿಗೆ ಬಿಟ್ಬಿಡಿ. ನಿಮ್ಮನ್ನು ನಿಮ್ಮ ರೀತಿಯಲ್ಲೇ ಬಿಟ್ಬಿಡ್ತೀನಿ. ನೀವು ನಿಮ್ಮ ಜರ್ಮನಿ ನೆನಪು ಹೀಗೆ ಇರಲಿ, ಇನ್ನೂ ಕೆಟ್ಟದಾಗೆ ಕಾಣೋಕೆ ಇಷ್ಟ ಇಲ್ಲ ನನಗೆ ಎಂದು ಕಣ್ಣೂರಿಸಿಕೊಂಡು ಹೋದ್ಲು ಪಾಪ ಚಂದು. ಬೇಜಾರಲ್ವಾ ಅವಳಿಗೆ? ಅವನೇ ಕಟ್ಟಿರೋ ತಾಳಿ, ಬಟ್ ಅವನ ಹತ್ರ ನೀನೇ ಗಂಡ ಅಂತ ಹೇಳೋ ಹಾಗಿಲ್ಲ. ಅವಳ ಕಷ್ಟದ ಪರಿಸ್ಥಿತಿ ಅವಳಿಗೆ ಗೊತ್ತು. ಅವಳ ನೋಯಿಸಿದ್ದು ಅವನಿಗೂ ಬೇಜಾರೆ, ಆದರೆ ಏನು ಮಾಡೋದು, ಅವನಿಗಾದ ನೋವು ಆ ರೀತಿ ಮಾಡಿಸ್ತು ಅಷ್ಟೆ. ಸಂಜೆ ಸೂರ್ಯ ಜಾರಿ ಚಂದ್ರ ಕೆಲಸಕ್ಕೆ ಹಾಜರಾಕಿದ. ಯುವ ಎಲ್ಲೆಡೆ ಚಂದುನ ಹುಡುಕ್ತಿದ್ದ. ಜಾನು ಕೂಡ ಮತ್ತೊಂದೆಡೆ ಹುಡುಕಾಡ್ತಿದ್ಲು. ಚಂದು ಕಾಣಿಸ್ತಿಲ್ಲ. ಸಮರ್ಥ್ ಗೌರವ್ ಬಳಿ ಬಂದು ಚಂದು ಕಾಣಿಸ್ತಿಲ್ಲ ಅಂತ ಹೇಳ್ದ. ಅಂದ್ಕೊಂಡಂತೆ ಕೆರೆನೋ ಸಮುದ್ರನೋ ನೋಡ್ಕೊಂಡಿರ್ತಾಳೆ ಎಂದು ಕುಮುದ ಖುಷಿಯಾಗಿದ್ದು ಹೊರಗಡೆ ಮಾತ್ರ ನಾಟಕ ಮುಂದುವರಿಸಿದ್ಲು. ಅಯ್ಯೋ ಹೌದಾ, ಎಲ್ಲೋದ್ಲು? ವಾಟ್, ಹೋದ್ರೆ ಹೋಗ್ಲಿ ಬಿಡು, ಪ್ರಾರಪ್ತಿ ಎಂದು ಬೈಕೊಂಡು ಮನೆಗೆ ಹೊರಟ ಬೀಜಿ. ಆದರೆ ನಿದ್ದೆ ತಲೆಗತ್ತಲಿಲ್ಲ. ಬದಲಾಗಿ ಅವಳು ನೆನಪು ಕಾಡೋಕೆ ಶುರುವಾಯಿತು. ಯುವ ಜಾನು ಸಮರ್ಥ್ ಹುಡುಕಾಟ ಜೋರಾಗಿ ನಡೆಸಿದ್ರು. ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಬಾಕಿ ಇತ್ತು ಅಷ್ಟೆ. ಅವಳು ಯಾರೋ ಏನೋ, ಯಾಕಿಷ್ಟು ಒದ್ದಾಟ ಆಗ್ತಿದೆ ನನಗೆ? ಅವಳಿಗೆ ಮದುವೆ ಆಗಿದೆ ಅಂದರೂ ಮನಸ್ಸಿಗೆ ಅವಳೇ ಬೇಕು ಅನ್ನೋ ಹುಚ್ಚಾಟ ಯಾಕೆ? ಯಾರೂ ಇಲ್ಲದಂಥ ಅಪ್ಸಾರನ ಅವಳು, ಅಥವಾ ದರಗಿಳಿದು ಬಂದ ಅಶ್ವಿನಿ ದೇವತೆನ ಅವಳು? ಗಂಡನ ಮೇಲೆ ಇನ್ನೂ ಮೋಹ ಇದ್ರು ತನ್ನ ಪ್ರೀತಿನ ನನ್ನ ಮೇಲಿದೆ ಅಂತ ಪೊಗಳ್ತಾಳೆ, ಈಡಿಯಟ್. ಆದರೂ ಅವಳೇ ಬೇಕು ಅನ್ನೋ ದುರ್ಬುದ್ಧಿ ಎಂದು ಬೈಕೊಂಡು ಫ್ರಿಜ್ ತೆರೆದು ನೀರು ಕುಡ್ದ. ವಾಕ್ ಮಾಡ್ದ. ಅದು ಮನಸ್ಸು ಕೇಳಬೇಕಲ್ವ, ಆಗಲಿಲ್ಲ ಎಂದು ಕಾರ್ ತೆರೆದು ಹುಡುಕೋಕೆ ಹೊರಟ. ಎಲ್ಲೆಡೆ ಹುಡುಕಾಡಿ ಸೋತವನ ಹೃದಯ, ಯಾಕೋ ಗೌರವ ಹೀಗೆ ಮಾಡಿತು ನೀನು? ಅವಳು ಟೈಮ್ ಕೇಳಿದ್ಲು ತಾನೆ, ಕೊಡೋಕ್ಕೇನಾಗಿತ್ತು ನಿನಗೆ? ಒಳ್ಳೆ ಆತರ ಪಟ್ಟು ಅವಳ ಮನಸ್ಸಲ್ಲಿ ಏನಿದೆ ತಿಳಿದೆ ಕ್ಯಾತೆ ತೆಗೆದೆ. ಗೊತ್ತಿಲ್ಲ ಜಾಗದಲ್ಲಿ ಹೇಗೆಲ್ಲಿ ಹೋಗಿರ್ತಾಳೋ, ಮೊದಲೇ ಅವಳನ್ನು ಯಾರೋ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ್ಲು ಕೂಡ. ಆಗ ಕತೀಮರ್ ಕೈಗೆ ಸಿಕ್ಕಿದ್ರೆ, ಅವಳಿಗೇನಾದರೂ ಆದರೆ ಎಂದು ಇನ್ನಷ್ಟು ಹೆದರಿಸ್ತು ಮನ. ದಾರಿಯಲ್ಲಿ ಸಿಕ್ಕ ಯುವ ಜಾನು ಸಮರ್ಥ್ ಬಳಿ ಹೋಗಿ ಚಂದು ಬಗ್ಗೆ ಕೇಳಿದ್ದೆ. ಯುವನ ಕೋಪ ಹೆಚ್ಚಾಗಿ ಮುಖಕ್ಕೆ ಆರತಿ ಮಾಡ್ದ. ಹೌದು ಕಣೋ, ಅವಳಿಗೆ ಮದುವೆ ಆಗಿದೆ, ಆದರೆ ಹೇಗೆ, ಯಾಕೆ, ಎಲ್ಲಿ, ಯಾವನವಳು ಗಂಡ ಅಂತ ತಿಳ್ಕೊಳ್ಳೋಕೆ ತಾಳ್ಮೆ ಎಲ್ಲೋ ಹೋಗಿತ್ತು ನಿನಗೆ? ಮದುವೆ ಆದ ಹುಡುಗಿ ಮತ್ತೊಬ್ಬನನ್ನು ಪ್ರೀತಿ ಮಾಡ್ತಾಳೆ, ಮತ್ತೆ ತಾಳಿ ತೆಗೆಯೋಕೆ ಇಚ್ಛೋಲ್ಲ ಅಂದರೆ ಅರ್ಥ ಆಗಲ್ವಾ? ಯೋಚಿಸುವ ಮನಸ್ಥಿತಿ ಇಲ್ವೇನೋ ನಿನಗೆ? ಅವಳಲ್ಲಿ ಎಷ್ಟು ನೋವಿದೆಯೋ ಏನೋ, ಅದನ್ನಾದರೂ ಅರ್ಥ ಮಾಡ್ಕೊಡೋಕ್ಕೆ ಆಗಲಿಲ್ವೇನೋ? ಯಾಕೋ ಈ ಥರ ಅವಳ ಲೈಫ್ನಲ್ಲಿ ಬಂದೆ ಎಂದು ಕಿರುಚಾಡೋಕ್ಕೆ ಶುರು ಮಾಡಿದ ಯುವಿ ಸಮಾಧಾನ ಮಾಡ್ಕೊಳ್ಳಿ ಎಂದು ಜಾನು ತಾಳ್ಮೆ ತರಿಸಲು ಸೋತಿದ್ಲು. ಪಾಪ ಹುಡುಗಿ ತನ್ನ ಪಾಡಿಗೆ ತಾನಿದ್ಲು. ಅವಳಿಗೆ ಯಾಕೋ ಇಷ್ಟು ಸಂಕಟ ತಂದೆ, ನಿನ್ನಿಂದ ಇನ್ನೂ ಏನೇನು ಅನುಭವಿಸ್ಬೇಕೋ ಅವಳು ಎಂದು ಬೈತಾ ಅವನ ನೇರಕ್ಕೆ ಬೆರಳು ತೋರಿಸಿ, ಅವಳಿಗೇನಾದರೂ ಆದರೆ ಅದು ನಿನ್ನಿಂದಾನೇ ತಿಳ್ಕೊ, ಅದಕ್ಕೆಲ್ಲ ನೀನೇ ಉತ್ತರ ಕೊಡಬೇಕು. ಅವಳು ನಿನ್ನ ಜವಾಬ್ದಾರಿ ಅನ್ನೋದು ಮರಿಬೇಡ, ನಾನೇ ನಿನ್ನ ದೂಷಿಸ್ತೀನಿ ಎಂದು ವಾರ್ನ್ ಮಾಡಿ ಅಲ್ಲಿಂದ ಜಾನು ಜೊತೆ ಹುಡುಕೋಕೆ ಹೊರಟ. ಸಮರ್ಥ್, ಏನೋ ಹೇಳ್ದೆ ಈ ವಾಯು ಎಂದ ಗೌರವ್ ಪ್ರಶ್ನೆಗೆ, ಸತ್ಯ ಕಣು, ಚಂದನಾಗೇನಾದರೂ ಆದರೆ ನೀನೇ ಹೊಣೆ ಎಂದು ಅವನು ಕೂಡ ಪರಾರಿಯಾದ. ಆದರೆ ಬೀಜಿ ತಲೆ ತಿರುಗಿದ ಅನುಭವ ಶುರುವಾಯಿತು. ಯಾರೂ ಇಲ್ಲದ ರಸ್ತೆಯಲ್ಲಿ ಅದ್ಯಾವುದೋ ಒಂದು ರಾತ್ರಿ ಇವಳಿಗಾಗಿ ಅವನು ಅಳೆದಾಡಿದ್ದ ಅನುಭವ ಶುರುವಾಗಿತ್ತು. ಅವಳನ್ನು ನೋಡದೆ ಮನಸ್ಸು ಒತ್ತಾಡೋಕೆ ಇವನಿಗೆ ಪೇಚಾಟ ಅನ್ನಿಸ್ತಿತ್ತು. ಇದೆಲ್ಲ ಮರುಸೃಷ್ಟಿ ಅಂತ ಯಾಕೆ ಅನ್ನಿಸ್ತಿದೆ ಎಂದು ಆಲೋಚನೆ ಮಾಡ್ತಾ ಕೂತ.
ಒಂದೊಮ್ಮೆ ಸಿಗ ಬಾಯ್ಬಡಿಕೆ ಕಾಲಾವಕಾಶ ಕೊಡ್ತೀನಿ, ಅದೇನೋ ಪ್ರಾಬ್ಲಮ್ ನಾನು ನೋಡ್ಕೊಳ್ತೀನಿ, ಪ್ಲೀಸ್ ಸಿಗು ಎಂದು ಕಣ್ಣಲ್ಲಿ ನೀರು ತಂದುಕೊಂಡು ನಾನು ಯಾಕಿಷ್ಟು ಫೀಲ್ ಆಗ್ತಿದ್ದೀನಿ, ಎಲ್ಲೋದ್ಲಿ ಇವಳು ಎಂದು ಉತ್ತರ ದಿಕ್ಕಿಗೆ ನೋಡಲು ಕಣ್ಣಿಗೆ ಲೇಕ್ ಪಾರ್ಕ್ ಮುಂದೆ ಒಪ್ಪಂಟಿಯಾಗಿ ನಿಂತು ಕಲ್ಲೆಸೆಯುತ್ತಿದ್ದವಳನ್ನು ನೋಡಿ ಓಡಿ ಬಂದಿದ್ದ. ಅವನತ್ತ ನೋಡಿದವಳು ಮಾತಾಡುವ ಮುನ್ನವೇ ಅವಳನ್ನು ಗಟ್ಟಿಯಾಗಿ ತಪ್ಪಿದಲ್ಲದೆ, ನನಗೆ ಟೆನ್ಷನ್ ಕೊಡಬೇಕು ಅಂತಾನೆ ಅಲ್ವಾ ಈ ಥರ ಕಾಡ್ಸಿದ್ದು ನೀನು, ಬೇಕು ಬೇಕು ಅಂತ ನನ್ನ ಹೆದರಿಸಿದ್ದು ನೀನು, ಮನಸ್ಸನ್ನು ಕೆಡಿಸಿ ಈಗ ಪ್ರಶಾಂತವಾಗಿರು, ನನ್ನನ್ನು ಕೆಣಕೋಕೆ ಈ ರಾತ್ರಿ ಬರಬೇಕಿತ್ತೇನೆ ನೀನು ಎಂದು ಬೈದರೂ ಪ್ರಶ್ನಿಸಿದ್ರು. ಅವಳ ಮುಖ ನೋಡಿದ ಖುಷಿಯಲ್ಲಿದ್ದವನ ತಲೆಯಲ್ಲಿ ತಾಳಿ ನೆನಪಾಗಲು ಮತ್ತೆ ದೂರ ಸರಿದು, ನಡಿ ಕಾರತ್ತು ಡ್ರಾಪ್ ಮಾಡ್ತೀನಿ ಎಂದು ಕರ್ತ. ಆದರೆ ಅವಳು ಫೋನ್ ಕೇಳಿದ್ಲು. ಇದೇ ರೀತಿ ಅವಳು ಅಮ್ಮನಿಗೆ ಫೋನ್ ಮಾಡಲು ಎಂದೋ ಅವನತ್ತ ಫೋನ್ ಕೇಳಿದಂತೆ ಫೀಲ್ ಆದವ ಫೋನ್ ಕೊಡಲು ಯುವನಿಗೆ ಫೋನ್ ಮಾಡಿ ಬಾ ಎಂದು ಹಿಂತಿರುಗಿಸಿದ್ಲು. ಅಲ್ಲೇ ಕಾಯ್ತಿರಲು ಬಂದ ಯುವ ಅವಳಿಗೇನೂ ಆಗಿಲ್ಲ ಎನ್ನುವುದು ನೋಡಿ ಖುಷಿಪಟ್ಟ. ನಡಿ ಚಂದು ಎಂದು ಕೈ ಹಿಡಿದವನಿಗೆ, ಒಂದು ನಿಮಿಷ ಅಣ್ಣ ಎಂದು ಗೌರವ್ ಕಡೆ ನೋಡಿ, ನಾನು ಜರ್ಮನಿ ಬಿಡುವ ನಿರ್ಧಾರ ಮಾಡಿದ್ದೀನಿ ಎನ್ನಲು ಅವನೆದೆಯಲ್ಲಿ ಭಯ ಜೊತೆಗೆ ಬೇಸರ, ಏನೋ ಸಂಕಟ. ಅಣ್ಣ ಪ್ಲೀಸ್ ಅದರ ಫಾರ್ಮ್ಯಾಲಿಟೀಸ್ ನೋಡಿಕೊಂಡು ನನ್ನ ಕರ್ನಾಟಕಕ್ಕೆ ಕಳುಹಿಸ್ಕೊಡಿ, ನನ್ನಿಂದ ಯಾವ ತೊಂದರೆಯೂ ಇರೋದಿಲ್ಲ ಎನ್ನುತ್ತಾ ಯುವನ ಮುಖ ನೋಡಲು ಯಾಕೋ ಇದಲ್ಲ ಎನ್ನುವಂತೆ ಕಂಡನು. ಗೌರವ್ ಮುಖ ನೋಡಲು ಪ್ರೀತಿ ಇದ್ರೂ ಕೋಪದಲ್ಲಿ, ಥ್ಯಾಂಕ್ಸ್, ಒಳ್ಳೆ ನಿರ್ಧಾರ, ಗ್ರೇಟ್ ಡಿಸಿಷನ್, ಒಂದು ದೊಡ್ಡ ತಲೆನೋವು ಕಡಿಮೆ ಆದ ಖುಷಿ ಆಗ್ತದೆ, ನೀನು ಹೋಗೋಕ್ಕೆ ಸಹಾಯ ಬೇಕಿದ್ರೆ ಕೇಳು, ನಾನೇ ಮಾಡ್ತೀನಿ ಎಂದಿದ್ದೆ. ನಾನು ನಿಮ್ಮ ಹತ್ರ ಸಹಾಯ ತಗೊಳ್ಳೋ ಕೀಳು ಮಟ್ಟಕ್ಕೆ ಇಳಿದಿಲ್ಲ ಮಿಸ್ಟರ್ NRI ಗೌರವ್ ಭಟ್, ನಮಗೆ ನಿಮ್ಮ ಚೀಪ್ ಸಹಾಯ ಬೇಕಿಲ್ಲ. ಪರಿಸ್ಥಿತಿ ಅರಿವಾಗದೇ ಇದ್ದಾಗ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ ನಿಮ್ಮಂಥ ಆತುರಕ್ಕೆ ಕೆಟ್ಟ ಅನುಮಾನ ನಾನು ಸಹಾಯ ಕೇಳುವುದಿಲ್ಲ. ಪ್ರಪಂಚ ವಿಶಾಲವಾದದ್ದು, ನಿಮ್ಮಂಥ ಜನರ ಮಧ್ಯೆ ವಿಶಾಲ ಹೃದಯ ಇರೋರು ಕೂಡ ಇರ್ತಾರೆ, ಅವ್ರನ್ನ ಕೇಳ್ತೀನಿ ಎಂದವಳ ಮಾತಿಗೆ, ವಿಶಾಲವಾದ ಪ್ರಪಂಚದಲ್ಲಿ ತುಂಬ ಹುಡುಗರು ಸಿಗ್ತಾರೆ, ನಿನ್ನ ಇನ್ನೋಸೆಂಟ್ ಫೇಸ್ ನೋಡಿ ಬೀಳ್ತಾರೆ, ಗೆಟ್ ರೆಡಿ ಫಾರ್ ನೆಕ್ಸ್ಟ್ ಡ್ರಾಮಾ ಎಂದು ಹೊರಟೇ ಬಿಟ್ಟ. ಅಳುತ್ತಾ ಇವಳು ಯುವನ್ ಗಾಡಿ ಸೇರಿದ್ಲು. ಇವರಿಬ್ಬರು ಒಂದು ಮಾಡೋದ್ರಲ್ಲಿ ಸೋತಂತೆ ಯುವ ತುಂಬ ನೊಂದ್ಕೊಂಡನು. ಕುಮುದ ಮನೆಗೆ ಬದಲಾಗಿ ತಮ್ಮ ಮನೆಗೆ ಕರೆದೊಯ್ದನು. ಚಂದು ಕೋಪದಲ್ಲಿ ಕೊಯ್ಕೊಂಡ ಮಗು ಮತ್ತೆ ಬಾರಲ್ಲ, ಸ್ವಲ್ಪ ಯೋಚಿಸು ಎನ್ನಲ್ಲೂ, ಇಲ್ಲ ಅಣ್ಣ, ಅವರ ಹಳೆ ನೆನಪು ಸಾಕು ನನಗೆ, ಹೀಗಿನ ಗೌರವ್ ಸರ್ ನನ್ನ ಮನಸ್ಸಿಗೆ ತುಂಬ ನೋವುಂಟು ಮಾಡಿದ್ದಾರೆ, ಇನ್ನೂ ಇಲ್ಲೇ ಇದ್ದರೆ ನಾನು ತುಂಬ ಕೀಳ್ಮಟ್ಟಕ್ಕೆ ಇಳಿದ್ಬಿಡ್ತೀನಿ, ನನ್ನ ಮನಸ್ಸಿಗೆ ಆಲೋಚನೆ ಬರೋಕ್ಕೂ ಮುನ್ನಾನೇ ಕಳಿಸ್ಕೊಡಿ ಎಂದು ಕೈ ಮುಗಿದ್ಲು. ಕೆಲವೊಂದು ಫಾರ್ಮ್ಯಾಲಿಟೀಸ್ ಮುಗಿಸಿ ಕಳುಹಿಸಿ ಕೊಡುವೆ ಎಂದು ಮಾತು ಕೊಟ್ಟ ಯುವ ಅವಳನ್ನು ಜರ್ಮನಿಯಿಂದ ಇಂಡಿಯಾಗೆ ಕಳುಹಿಸೋಕೆ ತಯಾರಾದ. ಈತ ಮನೆಗೆ ಬಂದ ಬೀಚಿಗೆ ಒಂದು ಕಾಲ್ ಬಂತು. ಸರ್, ನಾನು ರಂಜಿತ್. ಅದೇ ಸರ್, ಸರಸ್ವತಿ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟು, ನಿಮಗೆ ಒಂದು ವಿಚಾರ ಹೇಳಲೇಬೇಕು ಸರ್ ಎನ್ನಲು, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ, ರಾಂಗ್ ನಂಬರ್, ನನಗೆ ಯಾವ ಇನ್ಸ್ಟಿಟ್ಯೂಟ್ ಗೊತ್ತಿಲ್ಲ ಎಂದು ಕಟ್ ಮಾಡ್ದ. ಮೊದಲೇ ಚಂದು ಬಗ್ಗೆ ಚಿಂತೆ ಇತ್ತು ಅಲ್ವಾ. ಸರ್, ಮಾತು ಪೂರ್ತಿ ಕೇಳಿ ಎಂದು ಪುನಃ ಕರೆ ಮಾಡ್ದ ರಂಜಿತ್. ಮುಂದೆ, ಇವತ್ತು ನಿಮ್ಮ ಅಭಿಪ್ರಾಯ ತಪ್ಪದೆ ತಿಳಿಸಿ ಆಯಿತಾ. ಹಾಗಾದರೆ ಈ ಚಂದು ಬಗ್ಗೆ ಈ NRIಗೆ ಹೇಗೆ ವಿಚಾರ ಕ್ಲಾರಿಟಿ ಸಿಗುತ್ತೆ ನೋಡೋಣ. ಸದ್ಯದಲ್ಲೇ ಸಿಗುತ್ತೆ, ಬೇಗ ಸಿಗುತ್ತೆ, ಮತ್ತೆ ಸಿಗೋಣ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.